ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಕಡೆ ಒಂದೇ ಸುದ್ದಿ, ನೋಟಿಫಿಕೇಷನ್. ಓಕೆ, ಈಗ ಯಾರ್ಯಾರು ಎಷ್ಟು ದಿನ ಕಷ್ಟಪಟ್ಟು ಒಂದಿನೂ ಕೂಡ ರೆಸ್ಟ್ ಇಲ್ದಂಗೆ ಅಥವಾ ನಿಮ್ಮ ಒಂದು ಯಾವುದೇ ಒಂದು ನೆಗೆಟಿವ್ ಸಿಚುವೇಶನ್ ಬಂದರೂ ಕೂಡ ಎಲ್ಲ ಫೇಸ್ ಮಾಡಿ ಯಾರು ಕಂಟಿನ್ಯೂ ಆಗಿ ಸ್ಟಡಿ ಮಾಡಿರಲ್ಲ ಅವ್ರಿಗೇನು ಎಕ್ಸಾಮ್ ಏನು ದೊಡ್ಡ ಮಹಾ ಅಲ್ಲ, ಅವ್ರು ಆರಾಮ್ಸೆ ಗೆಟ್ಟಿನ ಹಾಕ್ತೀರಿ. ಓಕೆ, ಅದ್ರ ಬಗ್ಗೆ ಏನು ನೋ ಡೌಟ್. ಇನ್ನು ಯಾರ್ಯಾರು ಕನ್ಫ್ಯೂಷನ್ನಲ್ಲಿ ಅಥವಾ ಅರ್ಧಂಬರ್ಧ ಓದೋದು, ನಾಳೆ ಓದಿದ್ರೆ ಆದ್ಬಿಡು, ನಾಡೋದಿದ್ರೆ ಆದ್ಬಿಡು, ಏನೋ ಒಂದು ಸುಳ್ಳ ರೀಸನಿಗೆ ಕೊಟ್ಕೊಂತ ಯಾರೋ ಒಂದು ನೆಪ ಹೇಳ್ಕೊಂತ ಏನು ಒಂದು 2 ತಾಸು ಓದೋದು, ಒಂದು 4 ತಾಸು ಮಕ್ಕನೋದು, ಈ ಥರ ಮಾಡಿರಲ್ಲ ಅವ್ರಿಗೆ ಆಲ್ರೆಡಿ ಭಯ ಅಂತ ಸ್ಟಾರ್ಟ್ ಆಗೈತಿ ಇವಾಗ. ಯಾಕಂದ್ರೆ ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಆಯಿತು. ಕೈದವ್ರು ಹೊಡೆತಾನ ಹಂಗ್ರಿ, ಒಮ್ಮಿಗೆ ಹೊಡೆದ್ರೆ ಸೀದಾ ಎಗರೆ ಹೋಗ್ಬೇಕು, ಹಂಗೆ ಹೊಡಿತಾರವ್ರು. ಇರಲಿ, ಇವತ್ತು ನಿಮ್ಮ ಮುಂದೆ ಯಾಕೆ ವಿಡಿಯೋ ಮಾಡಾಕತ್ತೀವಿ ಅಂದ್ರಪ್ಪ ಅಂದ್ರೆ, ಆಲ್ರೆಡಿ ಸಿಕ್ಕಾಪಟ್ಟೆ ಜನ ದೊಡ್ಡ ಯೂಟ್ಯೂಬರ್ಸು ಅಥವಾ ದೊಡ್ಡ ಟೀಚರ್ಸು ಆಲ್ರೆಡಿ ನೋಟಿಫಿಕೇಷನ್ ಬಗ್ಗೆ ಆ್ಯಂಡ್ ಎಷ್ಟು ವೇಕೆನ್ಸಿ ಅದಾವು ಆ್ಯಂಡ್ ಯಾವ ಜಿಲ್ಲೆ ಎಷ್ಟೆಷ್ಟು ಇದಾವೆ, ಯಾವ ಜಿಲ್ಲೆಗೆ ಹಾಕಬೇಕು, ಯಾವ ರೀತಿ ಓದಬೇಕು ಅಂತ ಎಲ್ಲದೂ ಹೇಳಿದ್ದಾರೆ, ಹೌದಲ್ರಿ? ಇವಾಗ ನಾನೊಬ್ಬ CET ಆಸ್ಪಿರೆಂಟಾಗಿ ನಾನು ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ, ನಾನು ಸರಿಸುಮಾರು ಪೇಪರ್ ನೋಡಿದ್ದೀನಿ ರೀ KE-ದವ್ರದ್ದು. ಓಕೆನಾ, ಒಂದು 20ರಿಂದ 25 ಪೇಪರ್ ನೋಡಿದ್ದೀನಿ. ಒಂದು 20 ಪೇಪರ್ ನೋಡಿದ ಮೇಲೆ ನನಗೇನು ಗೊತ್ತಾಯ್ತು ಅಂದ್ರಪ್ಪ ಅಂದ್ರೆ, KE-ದವ್ರ ಪ್ಯಾಟರ್ನ್ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋಕ್ಕೇನು ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಫಾಲೋ ಮಾಡ್ತಾರೆ ರೀ. ಏನು ಎಕ್ಸಾಮ್ಸ್ ಏನು ನಡಿತೀವಲ್ಲ, ಆಲ್ಮೋಸ್ಟ್ ಅದೇ ಫಾಲೋ ಮಾಡ್ತಾರೆ. ಆದ್ರೆ ಆಲ್ರೆಡಿ ನಾನು KE-ದವ್ರು ಯಾವ ರೀತಿ ಕ್ವಶನ್ ತೆಗಿತಾರೆ, ಯಾವ ರೀತಿ ಇಲ್ಲ ಅಂತಂದು ಹೇಳಿ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಇವಾಗ ಇವ್ರು ಫಾಲೋ ಮಾಡುವಂಥದ್ದು ಒಂದು ಸ್ಪೆಸಿಫಿಕ್ ಫಾರ್ಮುಲಾ ಏನಪ್ಪ ಅಂದ್ರೆ 80:20 ಅಂದರೆ ಇವ್ರು ಫಾಲೋ ಮಾಡೋದು 80:20. ಏನಿದು 80:20 ಅಂದ್ರಪ್ಪ ಅಂದ್ರೆ, ಈ 80 ಕ್ವಶನ್ ಏನೈತಲ್ರಿ, ಇದು ಎಕ್ಸಾಮ್ನ ಪಾಸ್ ಮಾಡುವಂತಹ ಕ್ವಶನ್. ಇದನ್ನು ಯಾರು ಇಷ್ಟು ದಿನ ಒಂದು ದಿನ ಕೂಡ ರೆಸ್ಟ್ಲೆಸ್ ಆಗಿ ಓದಿ ಅಥವಾ ಯಾರು ಕಂಟಿನ್ಯೂ ಆಗಿ ಓದಿರ್ತಾರಲ್ಲ ಅವರಿಗೆ ಈ ಒಂದು 80 ಕ್ವಶನ್ ಆರಾಮ್ಸೆ ಗೊತ್ತಾಗ್ತವ್ರೆ. ಇನ್ನು 20 ಕ್ವಶನ್ ಅದಾವಲ್ಲ, ಇವು ಯಾರು ಎಕ್ಸಾಮಲ್ಲ, ಯಾರು ಸ್ಟಡಿ ಮಾಡ್ತಾರೆ ಅವರಲ್ಲ, ಯಾರು ಟೀಚ್ ಮಾಡಿರ್ತಾರೆ ನೋಡ್ರಿ, ಅಥವಾ ಬುಕ್ಕ ಬರೆದು ಆ ಥರಿಗೂ ಕೂಡ ಗೊತ್ತಿರಲ್ಲ ಅವು, ಅಂತಹ ಟಫ್ ಕ್ವಶನ್ ಇರ್ತಾವೆ. ಯಾವುದ್ರೆ 20. ಈ ಒಂದು 20 ಕ್ವಶನ್ನ ನಾವು ನೋಡಿ ಹಾಕ್ಬೇಕ್ರಿ. ಇದನ್ನು ಇದು ಭಾರಿ ಈ ಕಡೆ ಕೆಳಗನ ಹಾಕ್ತೈತಿ, ನಮ್ಮ ಎಕ್ಸಾಮ್ನ ಪಾಸ್ ಮಾಡಿ ನಮಗೊಂದು ಜಾಬನ್ನು ಕೊಡಿಸ್ತೈತಿ. ಸೊ ಅಂಥ ಒಂದು ಕ್ವಶನ್ ಇವು 20. ಇವನು ಯಾರು ಎಲ್ಲಿ ನೋಡೋಕ್ಕೆ ಚಾನ್ಸೇ ಇರಲ್ಲ. ಆ ಥರ ನಮ್ಗೇನಾಗ್ತಂದ್ರೆ ಈ 20 ಕ್ವಶನ್ ಓದೋತ್ನಾಗ ಎಷ್ಟು ಟಫ್ ಐತಪ್ಪ ಅನ್ನಿಸ್ತೈತಿ. ಸೊ 20 ಕ್ವಶನ್ ಯಾರು ಅದ್ರಾಗ ಒಂದು 5ರಿಂದ 6 ಅಥವಾ 6ರಿಂದ 8 ಯಾರು ಸರಿ ಆಗ್ತಾರೆ ನೋಡ್ರಿ, ಅವರು ಕಂಪಲ್ಸರಿಯಾಗಿ ಲಿಸ್ಟಲ್ಲಿ ಇರ್ತಾರೆ. ಓಕೆ, ಇನ್ನು ನೋಡಿರಿ, ನಾ 80 ಏನು ಮಾಡಿದ್ದೀನಿ ಅಂದ್ರಪ್ಪ ಅಂದ್ರೆ 50, 20 ಆ್ಯಂಡ್ 10 ಅಂತಂದೇಳಿ ಡಿವೈಡ್ ಮಾಡಿದ್ದೀನಿ. ಓಕೆನಾ, ಏನಿದು 50, 20, 10 ಅಂದ್ರಪ್ಪ ಅಂದ್ರೆ ನೋಡಿರಿ, ಈ ಒಂದು 50 ಪ್ರಶ್ನೆನ ಎಲ್ಲರೂ ಹಾಕ್ತಾರೆ. ಏನು CET ಏನು ಬರಿತಿರ್ತಿರಲ್ಲ, ಎಷ್ಟೋ ಲಕ್ಷ ಜನ ಬರೀಲಿ, ಅದೇ 50 ಕ್ವಶನ್ ಮಾತ್ರ ಆರಾಮ್ಸೆ ಅವ್ರಿಗೆ ಈಜಿ ಅನ್ನಿಸ್ತಾವೆ. ಓಕೆ ಈಜಿ ಐತಿ ಅನ್ನಿಸ್ತೈತಿ. ನೀವು ಬೇಕಾದ್ರೆ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲರೂ ಒಂದು 40+ ತೆಗೆದಿರ್ತೀವಿ, ಹೌದಲ್ರಿ? ಎಂಥ ಓದಿಲ್ಲ ಅಂದರೂ ಕೂಡ ಅವನು 40+ ಮಾಡಿರ್ತಾನೆ. ಯಾಕಂದ್ರಪ್ಪ ಅಂದ್ರೆ ಈ ಒಂದು 50ರಲ್ಲಿ ಆ ಒಂದು ಪ್ರಶ್ನೆಗಳು ಬಂದಿರ್ತಾವೆ. ಇನ್ನು ದೆನ್ ಬರ್ತದೆ ನೋಡ್ರಿ 20. ಯಾರು ರೆಗ್ಯುಲರಾಗಿ ಓದಿರ್ತಾರಲ್ರಿ ಅವರು ಈ ಒಂದು 20 ಕ್ವಶನ್ನ ಆರಾಮ್ಸೆ ಹಾಕ್ತಾರೆ. ಓಕೆನಾ, ದೆನ್ ಸ್ವಲ್ಪ ಗ್ಯಾಪ್ ಕೊಟ್ಟು ಅಥವಾ ಏನೋ ಒಂದು ಕೆಲಸದ ಒತ್ತಡ ನಿಮಿತ್ತ ಇನ್ನೊಂದು ಕಡೆ ಹೋಗಿ ಏನೋ ಮಾಡಿ ಅವ್ರು ಓದ್ತಿರಲ್ಲ, ಅವ್ರಿಗೇನು 20 ವಜ್ಜೆ ಆಗಲ್ಲ. 50, 20 ಆರಾಮ್ಸೆ ಹಾಕಿಬಿಡ್ತೀರಿ. ಇನ್ನು ಬರ್ತ್ ನೋಡ್ರಿ 10, ಕೇವಲ 10 ಅದಾವಲ್ಲ, ಇದು ಭಾರಿ ಇಂಪಾರ್ಟೆಂಟ್. ಇನ್ನು
ನೀವು ರಿಸಲ್ಟ್ ಬರುತ್ತೋ ಅಥವಾ ಇಲ್ಲೋ, ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ, ಲಿಸ್ಟ್ನಾಗ ನೇಮ್ ಇರುತ್ತೋ ಇಲ್ಲೋ ಅಂತಂದು ಹೇಳೋದ ಈ ಒಂದು 10 ಕ್ವಶನ್ ಡಿಸೈಡ್ ಮಾಡ್ತಾರೆ. ನಮ್ಮ ಪಾಲಿನ ಆಪತ್ ಬಾಂಧವ್ರು ಇವರು 10 ಕ್ವಶನ್. ಇವನ್ನ ನಾವು ಎಷ್ಟು ಕೇರ್ಫುಲ್ಲಾಗಿ ಅಂದ್ರೆ ಸುಮಾರು 3-4 ಸಾರಿ ಓದಿ ಅದು ಆ ಕ್ವಶನ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು ರೀ. ಅಪ್ಪಿ ತಪ್ಪಿ ನೀವು ಇದನ್ನು ಕ್ರಾಸ್ ಮಾಡಿ ಇದ್ರಾಗ ಫೇಲ್ ಆದರೂ ಕೂಡ ನಿಮಗೆ ಸಮಸ್ಯೆನೇ, ಅಥವಾ ಇದನ್ನು ಪಾಸ್ ಮಾಡಿ ಅಥವಾ ಇದು ಮಾಡಿ ಜಸ್ಟ್ ಇದ್ರಾಗ ಇದು ಮಾಡಿದ್ರೆ ನಿಮಗೆ ಲಾಸ್ನೇ. ನೀವು ಕಂಪಲ್ಸರಿ ಈ ಒಂದು ರೇಷನ ಕಂಪಲ್ಸರಿ ಫಾಲೋ ಮಾಡಲೇಬೇಕು. 20-50-20-10 ಇವನು ಯಾರು ಎಕ್ಯುರೇಟಾಗಿ ಹಾಕ್ತಿರಲ್ಲ ಅವ್ರು 100% ಲಿಸ್ಟಲ್ಲಿ ಇದ್ದೇ ಇರ್ತೀರಿ. ಎಲ್ಲ ಓದಿರ್ತಾರೇನ್ರಿ? ಇಲ್ಲ, ಎಲ್ಲರೂ ಎಲ್ಲದೂ ಓದೋಕ್ಕೆ ಚಾನ್ಸೇ ಇಲ್ಲ. ಈ 50 ಎಲ್ರಿಗೂ ಗೊತ್ತಿರ್ತಾವ್ರಿ, ಇನ್ನು 20 ಕೂಡ ಎಲ್ಲರಿಗೂ ಗೊತ್ತಿರ್ತಾವೆ. ಎಲ್ಲರಿಗೂ ಗೊತ್ತಿರೋಗೇನೋ ಕಂಟಿನ್ಯೂ ಆಗಿ ಯಾವ ಓದಿರ್ತಾರಲ್ಲ ಅವರಿಗೆ 20 ಕೂಡ ಏನು ವಜ್ಜೆ ಆಗಲ್ಲ. ಆ್ಯಂಡ್ ದೆನ್ 10 ಬರ್ತಲ್ರಿ, ಈ 10 ಮಾರ್ಕ್ಸ್ ಏನೈತಲ್ಲ, ಡೂ ಆರ್ ಡೈ. ಇವನಿಗೆ ನೌಕರಿ ಕೊಡಿಸ್ಬಾರ್ದು, ನನಗೆ ನೌಕರಿ ಬರುತ್ತೋ ಇಲ್ಲೋ, ನಂಗೆ ನೌಕರಿ ಸಿಗುತ್ತೋ ಸಿಗಲ್ವೋ, ಈ 10 ಕ್ವಶನ್ ಡಿಸೈಡ್ ಮಾಡುತ್ತೆ. ಓಕೆನಾ? ದೆನ್ನು ನಾವು ಹೇಳೋಕೆ ಕಂಪಲ್ಸರಿ ಒಂದು 10 ಕ್ವಶನ್ ಇರ್ತಾವಲ್ಲ ಇವನ್ನ ಈ ಏರಿಯಾಗೆ ಬಂದಾಗ ನಂಗೆ ಆಲ್ರೆಡಿ ಗೊತ್ತಿರುತ್ತೆ. ಒಂದು 50 ಹಾಕಿದ ಮೇಲೆ 25 ಸ್ವಲ್ಪ ಮೀಡಿಯಮ್ ಆಗಿ ಅನಿಸ್ತಿರ್ತೈತೆ. ಆ್ಯಂಡ್ ದೆನ್ 10 ಎಲ್ಲೋ ಓದಿನಲ್ಲ, ನೆನಪಾಗ್ತಿಲ್ಲಲ್ಲ, ಯಾರಿರ್ಬೋದು, ಆಪ್ಷನ್ ಏನೋ ಬೇನೋ, ಏನಿದು ಕ್ವಶನ್ ನೆನಪಾಗ್ತಿಲ್ಲ ಅಂತ ನಿಮ್ಗೆ ಅನಿಸ್ತಿರ್ತೈತಿ. ಅದರಲ್ಲಿ ಅಂಥ ಕ್ವಶನ್ ಬಂದ್ರಪ್ಪ ಇವು 10 ಕ್ವಶನ್. ಓಕೆನಾ? ಅವನ್ನ ನೀವು ಕೇರ್ಫುಲ್ಲಾಗಿ ಓದಿ ಹಾಕ್ಬೇಕ್ರಿ. ಓಕೆನಾ? ನೋಡಿರಿ, ಇನ್ನು ಉಳಿದಿರೋದು ಎಷ್ಟು ರೀ? 20. ಹೌದಲ್ರಿ, ಇಲ್ಲಿ 80 ಕ್ವಶನ್ ಟಚ್ ಮಾಡೀವಿ, ಇನ್ನು ಉಳಿದಿರೋದು ಕೇವಲ 20. ಈ 20ರಾಗ ನನಗೆ ಜಾಸ್ತಿ ಬೇಡಪ್ಪ, 6ರಿಂದ 8. ಅದು ನಿಮಗೆ ಗೊತ್ತಿದ್ದು ಅಥವಾ ಅಲ್ಲಿ ಇಲ್ಲಿ ಓದಿರ್ತೀರಿ ಅಥವಾ ಸ್ವಲ್ಪ ಟಚ್ ಆಗಿರ್ತೀವಿ ಅಥವಾ ಕೇಳಿರ್ತೀರಿ, ಆದರೆ ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ. ಅಂಥ ಕ್ವಶನ್ ಅಷ್ಟೇ ಚಾಯ್ಸ್ ಮಾಡ್ಕೊಂಡು ಏನು ಮಾಡ್ಬೇಕು ರೀ? ಹಾಕ್ಬೇಕು. 6ರಿಂದ 8 ಕ್ವಶನ್. ಉಳ್ಕಿದ ಕ್ವಶನ್ ಟಚ್ ಮಾಡಲೇಬಾರ್ದು. ಡಿಪೆಂಡ್ ಅಪಾನ್ ಕ್ವಶನ್ ಮೇಲೆ. ನಾನು ಹೇಳಕತ್ತೀನಿ, ನಿಮಗೆ 100ಕ್ಕೆ 100 ಕ್ವಶನ್ ಓದಿದ್ದೆಲ್ಲ ಹೌದಪ್ಪ ಅಲ್ಲಿ ಓದೀನಿ ಇಲ್ಲಿ ಓದೀನಿ 100% ನಾನು ಓದಿನಿ ಅಂದ್ರಪ್ಪ ಅಂದ್ರೆ ನೋ ಪ್ರಾಬ್ಲಮ್, ಎಲ್ಲ ಟಚ್ ಮಾಡಿರಿ. ಇಲ್ಲಪ್ಪ ನನಗೆ ಈ ಕ್ವಶನ್ ನಾನು ಎಲ್ಲಿ ಹೋಯ್ತು ಮರಿ, ಯಾವ ಮೂಲೆಯಾಗ ಐತಿದು, ನಾನು ಓದೋ ಬುಕ್ದಾಗ ಇಲ್ಲ ಅಂತ ಬಂದಿರ್ತವೆ ಕೆಲವೊಂದು, ಔಟ್ ಆಫ್ ಸಿಲೆಬಸ್ ಅಂತಿರ್ತೀವಿ ನಾವು. ಅಂಥ ಕ್ವಶನ್ನ ನೀವು ಟಚ್ ಮಾಡಲೇಬಾರ್ದು. ಅದ್ರೊಳಗೆ ಕೇವಲ 6ರಿಂದ 8 ಕ್ವಶನ್ ಚಾಯ್ಸ್ ಮಾಡಿ ಆನ್ಸರ್ ಹಾಕಬೇಕು. ಓಕೆ, ಇದರ್ಥ ತಿಳ್ಕೊಳ್ತೀನಿ ನಾನು. ಇವತ್ತಿನ ವಿಡಿಯೋದು ಮೋಸ್ಟ್ ಇಂಪಾರ್ಟೆಂಟು, ನಾನು ಪ್ರಶ್ನೆ ಪತ್ರಿಕೆ ಓದೋತ್ನಾಗ ನನಗೆ ಸಿಕ್ಕಿದ್ದಿದ್ದು. ಓಕೆ, 80+20. 80 ಏನು ಮಾಡ್ತೀವಿ ರೀ? 50 ಎಲ್ಲರಿಗೂ ಗೊತ್ತಿರ್ತೈತಿ. 20 ಯಾರು ರೆಗ್ಯುಲರ್ ಓದಿರ್ತಾರ ಅವರಿಗೆ 20 ಗೊತ್ತಿರ್ತೈತಿ. ಇನ್ನು 10 ಬರ್ತಲ್ಲ, ಅದು ಭಾರಿ ಟಫೆಸ್ಟ್ ಏರಿಯಾ ಇರ್ತೈತಿ. ಯಾರು ಕಂಟಿನ್ಯೂಸ್ ಆಗಿ ಪರ್ಫೆಕ್ಟಾಗಿ ರಿವಿಷನ್ ಮೇಲೆ ರಿವಿಷನ್ ಯಾರು ಮಾಡಿರ್ತಾರಲ್ಲ ಅಂಥವ್ರಿಗೆ, ಅಥವಾ ಗೆಸ್ ಸೆನ್ಸ್ ಯಾರು ಇರುತ್ತಲ್ಲ ಅಂಥವ್ರಿಗೆ ಆ ಒಂದು 10 ರಿಸಲ್ಟ್ ತಂದು ಕೊಡ್ತಾವೆ. ಸೊ ನಾವು 80 ಅಂದ್ರೆ ಕಂಪಲ್ಸರಿ ಟಚ್ ಮಾಡಿರ್ಬೇಕು ಇಲ್ಲಿ. ಓಕೆನಾ? ಇನ್ನು 20ರಲ್ಲಿ 6ರಿಂದ 8 ಟಚ್ ಮಾಡಿದರೆ ನೀವು ಲಿಸ್ಟಲ್ಲಿ ಇರ್ತೀರಿ, ಅದ್ರಾಗ ಏನು ನೋ ಪ್ರಾಬ್ಲಮ್. ಓಕೆನಾ? ಇನ್ನೇನು ಮಾಡ್ಬೇಕು ರೀ? ರಿವಿಷನ್. ನಾನು ಪದೇ ಹೇಳೋದಷ್ಟೇ, ರಿವಿಷನ್. ಇವಾಗ ನೀನು ಹೊಸ ಬುಕ್ಕ ತೊಗೊಂಡು ಓದ್ತೀನಿ, ನಾನು ಪಾಸ್ ಹಾಕೀನಿ ಅಂದ್ರಪ್ಪ ಅಂದ್ರೆ ಅದು ದೇವರ ಬಂದು ಕಾಪಾಡೋಕೆ ನಿಮ್ಗೆ ಆಗಲ್ಲ. ಇಷ್ಟು ದಿನ ಏನು ಓದಿರಲ್ಲ ಅವನ್ನ ರಿವಿಷನ್ ಮಾಡಿರಿ, ಸಾಕು, ಆರಾಮ್ಸೆ ಆಗ್ತೈತಿ. ಓಕೆನಾ? ಏನು ರಿವಿಷನ್? 6ರಿಂದ 10ನೇ ತರಗತಿ ಬುಕ್ಕು, ಎಕ್ಸ್ಪೆಷಲಿ ಸೈನ್ಸ್ ನಾಟ್ ಸೋಷಿಯಲ್ ಸೈನ್ಸ್ ಕಂಪಲ್ಸರಿ ನೀವು ಓದಿರಲೇಬೇಕು. ಯಾಕಂದ್ರಪ್ಪ ಅಂದ್ರೆ ಈ ಒಂದು ಎಕ್ಸಾಮ್ ಮಾಡ್ತಿರೋದು KA ಮೈಂಡಿನ್. ಓಕೆನಾ? ಆ್ಯಂಡ್ ಸ್ಟ್ಯಾಟಿಕ್ JK ಯಾವುದೋ ಒಂದು ಬುಕ್ ಓದಕತ್ತೀರಿ, ಆಲ್ಮೋಸ್ಟ್ ನಾವು ಪರಮ್ ಹೇಳಿರ್ತೀನಿ, ಅಥವಾ ನಮ್ಮ ಒಂದು KM ಸುರೇಶ್ ಅವ್ರದ್ದು ಸಾಮಾನ್ಯ JK ಹೇಳಿರ್ತೀನಿ. ಯಾವುದು ನೀವು ನೂತನ JK ಏನು ಓದಿರಿ ಇಷ್ಟು ದಿನ ಅದನ್ನು ರಿವಿಷನ್ ಮಾಡಿರಿ. ಓಕೆ, ಆ್ಯಂಡ್ ಆ ಥರ ಬುಕ್ಸ್. ಓಕೆ, ಏನು ಓದಿರಪ್ಪ ಇಷ್ಟು ದಿನ ನಾನು ಏನು ಓದಿನಿ, ಈ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ನಾನು ಬಂದಲ್ಲಿದ್ದ ಇಲ್ಲಿವರೆಗೆ ನಾನು ಏನು ಓದಿನಿ ಅವನ್ನೆಲ್ಲ ಓದಿರಿ. ಅದು MCQ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಸ್ಟ್ಯಾಟಿಕ್ JK ಆಗಿರ್ಬೋದು, PUC ಬುಕ್ ಆಗಿರ್ಬೋದು, ಗೌರ್ಮೆಂಟ್ಸ್ ಬುಕ್ ಆಗಿರ್ಬೋದು, ಎಲ್ಲ ಓದ್ರಿ. ಅದ್ರಾಗ ಏನು ಯಾವುದು ಪೆಂಡಿಂಗ್ ಇಟ್ಕೋಬೇಡ್ರಿ. ಓಕೆನಾ? ಮತ್ತು ಈ ಟೈಮ್ನಾಗ ಯಾವುದೇ ರೀತಿಯಾಗಿ ಹೊಸ ಬುಕ್ಕಕ್ಕೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಬೇಡ್ರಿ. ಮಾರ್ಕೆಟ್ನಾಗ ಸುಮಾರು ಬುಕ್ಸ್ ಬರ್ತಾವೆ, ಈಗ ಸುಮಾರು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ.
ನೋಡಿರಿ ಜಾಯ್ನ್ ಆಗಿದ್ರೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿರಿ, ಅದ್ರ ಬಗ್ಗೆ ನನಗಿಲ್ಲ. ಮಗರ್ ಅದು ಯೂಸ್ ಇಲ್ಲ ನನ್ನ ಪ್ರಕಾರ. ಇರೋದನ್ನೇ ಓದಿದರೆ ಆರಾಮ್ಸೆ ಆಗುತ್ತೆ, ಭಯ ಬೇಡ. ದೆನ್ ಏನು ಮಾಡ್ಬೇಕ್ರಿ, ನಾವು ಕೆ ಇದವ್ರದ್ದು 2020ರಿಂದ MCQ ಟಿಲ್ ಡೇಟ್ ಎಷ್ಟು ಎಕ್ಸಾಮ್ ನಡೆದವಲ್ಲ ಅವನ್ನೆಲ್ಲ ಒಂದು ಸೆಕೆಂಡ್ ನೋಡಿರಿ. ಇವ್ರ ಪ್ಯಾಟರ್ನಾಗ ಗೊತ್ತಾಗಲ್ಲ ರೀ. ನೀವು ಎಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ರು ಒಂದು ಕ್ವಶನ್ ಪೇಪರಿಂದ ಇನ್ನು ಕ್ವಶನ್ ಪೇಪರ್ ಡಿಫ್ರೆಂಟ್ ಇರ್ತದೆ. ಒಂದು ಕ್ವಶನ್ ಪೇಪರ್ ಟಫು, ಒಂದು ಕ್ವಶನ್ ಪೇಪರ್ ಭಾಳ ಈಸಿ, ಒಂದು ಕ್ವಶನ್ ಪೇಪರ್ ಮೀಡಿಯಮ್. ಈ ಥರ ಕ್ವಶನ್ ಬರ್ತಾವೆ. ಇವ್ರನ್ನ ಗೆಸ್ ಮಾಡೋಕ್ಕೆ ಆಗಲ್ಲ. ಅಂಥವ್ರೆ ನಾವು ಈಸ್ಬೇಕು. ಓಕೆನಾ? ನೋಡಿರಿ, ಒಂದು ಮಾತ್ರ ತಲೆ ಇಟ್ಕೊಳ್ರಿ, ನನಗೆ ಟಫ್ ಐತೆ ಅಂದ್ರೆ ಅದು ನಿಮಗೂ ಟಫ್ ಐತಿ, ನನಗೆ ಈಜಿ ಐತೆ ಅಂದ್ರೆ ಅದು ನಿಮಗೂ ಈಜಿ ಐತಿ. ಅಷ್ಟೇ. ಈ ಒಂದು ಕಾನ್ಫಿಡೆನ್ಸ್ ಮೇಲೆ ಎಕ್ಸಾಮ್ ಹಾಲ್ಗೆ ಹೋಗ್ರಿ. ಯಾವುದೇ ಕಾರಣಕ್ಕೂ ಗೊತ್ತಿರೋ ಪ್ರಶ್ನೆನ ನೀವು ತಪ್ಪು ಹಾಕಬೇಡ್ರಿ. ಹೆಂಗೆ ಮಾಡ್ತೀರಿ, ಸ್ಪೀಡಾಗಿ ಓದತ್ನಾಗ, ನಾನು ಆಲ್ರೆಡಿ ಕ್ವಶನ್ ಪೇಪರ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎಷ್ಟೋ ಕ್ವಶನ್ ಸ್ಪೀಡಾಗಿ ಓದತ್ನಾಗ ಯಾವುದು ಒಳಗೊಂಡಿದೆ ಒಳಗೊಂಡಿಲ್ಲ ಅಂತಂದು ಓದೋದಾಗ ಒಂದು ಸ್ವಲ್ಪ ಸ್ಪೀಡ್ ಅನಿಸ್ಬಿಡ್ತವೆ. ಅಂಥ ಕ್ವಶನ್ ಭಾರಿ ಹೈಲೈಟ್ ಮಾಡಿ ಓದ್ಕೋಬೇಕು ರೀ. ಓಕೆನಾ? ಆ್ಯಂಡ್ ದೆನ್ ಕಂಪಲ್ಸರಿ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಟಿಲ್ ಟುಡೇಯಿಂದ ಅಪ್ ಟು ಎಕ್ಸಾಮ್ವರೆಗೂ ನೀವು ಕಂಪಲ್ಸರಿ ಓದಲೇಬೇಕು. ಇದ್ರಾಗ ಏನು ನೋ ಎಕ್ಸ್ಕ್ಯೂಸ್. ಕರೆಂಟ್ ಅಫೇರ್ಸ್ ನನಗನ್ಸಿದ ಪ್ರಕಾರ ಡೈಲಿ ಟಚ್ನ ಇದ್ದಾಗ ಏನು ಟಫ್ ಆಗಲ್ಲ. ಸೊ ಯಾರಪ್ಪ ಈಗ ನಾನು ನೋಡಬೇಕು, ರಿವಿಷನ್ ಮಾಡ್ಬೇಕಂದ್ರೆ ಓಕೆ, ಟೈಮ್ ಇಲ್ಲ, ಸೊ ಜನವರಿ ತಿಂಗಳು ನೋಡಿ ಕೇಳ್ರಿ, ಆರಾಮ್ಸೆ ಕವರ್ ಆಗುತ್ತಾ. ಇದರದ್ದು ಕರೆಂಟ್ ಅಫೇರ್ಸ್ ಹಂಗೆ ರೀ, ಯಾವ ಬರ್ತಾವೆ ಯಾವ್ದು ಬರಲ್ಲ ಗೊತ್ತಾಗೋದಿಲ್ಲ. ಓಕೆನಾ? ದೆನ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ದೀನಿ. ಇದು ಏನು ಮಾಡಬಾರ್ದು ಅಂದ್ರಪ್ಪ ಅಂದ್ರೆ ನೋಡಿರಿ, ಕಂಪಲ್ಸರಿ ನಿಮ್ಗೆ ಹೇಳ್ತೀನಿ ನಾನು, ರಿಮೈನಿಂಗ್ ಓನ್ಲಿ ವಿ ಹ್ಯಾವ್ 54 days, ರೈಟ್? ಇನ್ ದಿಸ್ ವ್ಯಾಲ್ಯೂಬಲ್ ಟೈಮ್ ಯಾವುದೇ ಕಾರಣಕ್ಕೂ, ಇನ್ನೊಂದು ಕೇಳ್ರಿ, ಯಾವುದೇ ಕಾರಣಕ್ಕೂ ಈ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ದೆನ್ ಫೇಸ್ಬುಕ್, ವಾಟ್ಸಪ್ ನಿಮಗೇನು ಯೂಸ್ ಇಲ್ಲವೇ ಇಲ್ಲ. ಇದ್ರೆ ಟೆಲಿಗ್ರಾಮ್ ಬಿಟ್ಕೊಳ್ರಿ. ಯೂಟ್ಯೂಬ್ನ ಒಂದು ಸ್ಪೆಸಿಫಿಕ್ ಟೈಮ್ ಮಾಡಿಕೊಂಡು ಆ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ನೋಡಿಕೊಡ್ರಿ. ಮೆಂಟಲ್ ಎಬಿಲಿಟಿ ನೀವು ಡೈಲಿ ಬೇಸಸಲ್ಲಿ ಈಶ್ವರಗಿರಿ ಸರ್ ಕ್ಲಾಸ್ ಕೇಳಿದರೆ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯು. ಅದು ಭಾಳ ಈಸಿಯಾಗಿ ನಿಮಗೆ ಎಕ್ಸಾಮಲ್ಲಿ ಟೈಮ್ ಉಳಿಸ್ಕೊಡ್ತಾರೆ ಈಶ್ವರಗಿರಿ ಸರ್ ಕ್ಲಾಸ್. ಓಕೆನಾ? ಅದನ್ನ ತಲೆಗೆ ಇಟ್ಕೊಳ್ರಿ. ಆ್ಯಂಡ್ ದೆನ್ ಏನು ಮಾಡ್ಬೇಕ್ರಿ ನೀವು, ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡ್ರಪ್ಪ. ಅದು ನನ್ನ ಪ್ರಕಾರ ಒನ್ ಆಫ್ ದಿ ವರ್ಸ್ಟ್ ಆ್ಯಪ್ ಇನ್ ಅವ್ರಿಗೆ ಇಂಡಿಯಾ. ಏನು ಆ್ಯಪು ಏನು, ಇದುವರೆಗಾದರೂ ನಾನು ಐಡಿಯಾನೇ ಇಲ್ಲ. ಇನ್ಸ್ಟಾ ಐಡಿ ಹೆಂಗೈತೆನೋ ನೋಡಿಲ್ಲ ನಾನು. ಇನ್ಸ್ಟಾ ಆ್ಯಪ್ ಅಂದ್ರೇನೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಊಟ ನೋಡ್ತಿರ್ತಾವೆ ನಮ್ಮ ಎಲ್ಲ ತಲೆ ಕೆಟ್ಟೋಗಿರ್ತದೆ. ಹೆಂಗೆ ಯೂಸ್ ಮಾಡ್ತಿರೋ ಹೆಂಗಿಲ್ಲೋ, ಸ್ಕ್ರೋಲ್ ಮಾಡೋದ ನಂಗಂತಂದರೆ ನಾನೇನು ಸಾಚಲ್ಲ. ನಾನು ಯೂಟ್ಯೂಬ್ನಾಗ ಸ್ಕ್ರೋಲ್ ಮಾಡಿದ್ನ, ಆದ್ರೆ ಅಂಥ ಪರಿ ಏನು ಸ್ಕ್ರೋಲ್ ಮಾಡಲ್ಲ. ನನಗೇನು ಬೇಕು ಏನಿಲ್ಲ, ಒಂದು 10 ನಿಮಿಷ ನೋಡಿ ಕೈ ಬಿಟ್ಟುಬಿಡ್ತೀನಿ ಅಷ್ಟೇ. ಸೊ ನೀವು ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಏನು ಮಾಡಿರಿ, ಯೂಟ್ಯೂಬ್ನ ಯೂಸ್ ಮಾಡಿಕೊಡ್ರಿ. ಕ್ಲಾಸ್ ನನ್ನ ನೋಡಿರಿ ಅವ್ರದ್ದು ನೋಡಿರಿ ಅಂತಾನೆ ಯಾವುದೇ ಕಾರಣಕ್ಕೆ ಕೇಳಲ್ಲ ಸ್ನೇಹಿತರೆ. ನಿಮಗೆ ನೀವು ಓದಿರುವಂತಹ ಬುಕ್ಸ್ನ ರಿವಿಷನ್ ಮಾಡಿದರೆ ಸಾಕು, 100% ಎಕ್ಸಾಮ್ನಾಗ ಪಾಸ್ ಆಗ್ತೀರಿ. ಸೊ ಸಿಲೆಬಸ್ಗೂ ನಾವು ಓದಿದ್ದು ಬುಕ್ಸ್ಗೂ ಅಥವಾ ನಾವು ಓದಿದ್ದು ಇಷ್ಟು ದಿನ ಓದಿದ್ದಕ್ಕೂ ಏನು ಡಿಫ್ರೆನ್ಸ್ ಐತೆ ಅಂತ ನೋಡಿಕೊಂಡು ಯಾವ ಓದಿಲ್ಲ ಅದನ್ನು ಕವರ್ ಮಾಡಿಕೊಡ್ರಿ. ನಿಮಗೆ ನೋ ಡೌಟ್ ನಿಮ್ಮ ಒಂದು ಪ್ರಯತ್ನ ಕೈ ಹಿಡ್ತೈತೆ. ಓಕೆನಾ? ಆಲ್ ದ ಬೆಸ್ಟ್. ಯಾವುದೇ ಕಾರಣಕ್ಕೂ ನೆಗೆಟಿವ್ ಬೇಡ. ಆ್ಯಂಡ್ ನಿಮ್ಮ ನಂಬಿಕೆ ಇರಲಿ. ಇನ್ನೇನು ಅಪ್ಪನ ಮುಖದಾಗ ನಗು ತರುವಂತಹ ಸಮಯ ಬಂದೇ ಬಿಡ್ತು. ಭಾಳ ಅದೊಂದು ಪ್ರೌಡ್ ಫೀಲ್ ಅದು. ಇನ್ನೇನು ಭಾಳ ಖುಷಿ ಆಗ್ತೈತೆ. ಆಮೇಲೆ ನೀವು ಇದು ರಿಸಲ್ಟ್ ಬಂದಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಅವನ್ನ ಏನಂತಾರೆ, ಆ ಒಂದು ಅನುಭವನ ಅನುಭವಿಸ್ರಿ. ಭಾಳ ಅಂದರೆ ಭಾಳ ಖುಷಿ ಕೊಡ್ತೈತೆ ಅದು. ಅದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಅನುಭವ. ಏನು ತಂದೆ ತಾಯಿಯ ಮುಖದಲ್ಲಿ ನನ್ನ ಮಗ, ನನ್ನ ಹೆಮ್ಮೆಯ ಮಗ ಅಂತಂದು ಎದೆ ಮುಟ್ಟಿ ಅಂತ ಹೇಳ್ತಾನೆ ನಿಮ್ಮಪ್ಪ. ದಟ್ಸ್ ಭಾಳ ಖುಷಿ ಕೊಡ್ತದೆ. ಓಕೆ, ಆಲ್ ದ ಬೆಸ್ಟ್. ನಾನು ಆಲ್ರೆಡಿ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ರೀ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಅಂಥದ್ರಾಗ ಒದ್ದಾಡಿ ಮಾಡೋಕ್ಕೆ ಸೊ ನಮಗೂ ಟೈಮ್ ತೊಗೊಳ್ತೈತಿ. ನೋಡಪ್ಪ, ನಾನು ಹೇಳೋದು ಇಷ್ಟೇ, ನನ್ನ ಕ್ಲಾಸು ಅವ್ರ ಕ್ಲಾಸು ಇವ್ರ ಕ್ಲಾಸ್ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ಏನು ಓದಿರಿ ಒಂದು ರಿವಿಷನ್ ಮಾಡಿಕೊಡ್ರಿ. ಆ್ಯಂಡ್ ದೆನ್ ಸಿಲೆಬಸ್ ನಮ್ಮ ನೋಡಿರಿ, ಸಿಲೆಬಸ್ ಇರೋದು ಕವರ್ ಮಾಡಿಕೊಡ್ರಿ. ನೋ ಡೌಟ್ ಯು ಆರ್ ಇನ್ ಲಿಸ್ಟ್. ಓಕೆ, ಥ್ಯಾಂಕ್ ಯು, ಬಾಯ್, ಆಲ್ ದ ಬೆಸ್ಟ್. ಮತ್ತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಬೇಡಪ್ಪ, ಆಮೇಲೆ ಭಯ ಬೇಡ. ಇಷ್ಟು ದಿನ ಉಳಿತು
ಹೆಂಗೆ ಸಾಕಾಗುತ್ತೋ ಇಲ್ಲೋ. ಹಂಗೆ ಅಷ್ಟು ಟಫ್ ಕೇಳ್ತಾರೆ ಕೇಳಿದವರು ಮೊದಲ. ಅಯ್ಯೋ ಯಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ, ಕೇಳಿದವ್ರು ಕೊಟ್ಬಿಟ್ರಲೇ ಮಚ್ಚ, ಈ ಹಂಗೆ ಮಾಡ್ಬೇಕಲೇ, ಈ ಹಂಗಿಲ್ಲಲೇ, ಅಯ್ಯೋ ಅಯ್ಯೋ. ಆ ಭಯ ಎಲ್ಲರಿಗೆ ಇದ್ದು ಗುರು. ಆ ಭಯ ಐತಂತಂದು ಹೇಳಿ ನಮಗೆ ಓದಕ್ಕೆ ಬಿಡೋಕ್ಕಾಗತ್ತಾ? ಹೌದಲ್ಲ? ಏನಾಗುತ್ತೆ ಆದಂಗಾಲಿ ಮಾದಪ್ಪನ ಜಾತ್ರೆ. ಹೌದಲ್ಲ? ಈಗ ನನಗಾಗೋದು ನಿಮ್ಗೆ ಆಗ್ತೈತೆ, ನನಗೆ ಟಫ್ ನಿಮಗೂ ಟಫ್ ಆಗ್ತೈತೆ. ಸೊ ಒಂದು ಮೈಂಡಲ್ಲಿ ಇಟ್ಕೊಳ್ರಿ, 80/20 ರೇಷ್ಯೋ. ಇದನ್ನು ತಲೆ ಇಟ್ಕೋಬೇಕು ನೀವು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಓಕೆ, ಯಾಕಂದ್ರಪ್ಪ ಅಂದ್ರೆ ನಿಮಗೆ ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಮಾಡೋದು 80 ಕ್ವಶನ್. ಆ 80ರಾಗ ದೆನ್ 20 5-6 ಕ್ವಶನ್ ಹಾಕಿದ್ರೆ 80+ ಆಗ್ತೈತಿ. ಆರಾಮ್ಸೆ ಜಾಬ್ ಆಗುತ್ತೆ, ನೋ ಡೌಟ್. ಬಟ್ ಕೀಪ್ ಇನ್ ಯುವರ್ ಮೈಂಡ್, ಡೈಲಿ ಪ್ರಾಕ್ಟೀಸ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲಿಟಿ ಅಂಟಿಲ್ ಯುವರ್ ಎಕ್ಸಾಮ್. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು ಆಲ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.